ಮುಂಗಾರು ಮಳೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಕಳೆದ ಕೆಲವು ದಿನಗಳಿಂದ ಸಹಜವಾಗಿ ಮಳೆಯ ಪ್ರಮಾಣ ಕಡಿಮೆ ಆಗಿತ್ತು. ಇದೀಗ ಆ ಮಳೆಯ ಪ್ರಮಾಣ ಹೆಚ್ಚಳ ಆಗಬಹುದು ಅಂತ ವರದಿಗಳು ಬರ್ತಾ ಇದೆ. ವಾಯುಭಾರ ಕುಸಿತ ಆಗಿದೆ. ಈ ವಾಯುಭಾರ ಕುಸಿತದ ಪರಿಣಾಮವಾಗಿ ಇಡೀ ರಾಜ್ಯದಾದ್ಯಂತ ಮಳೆಯ ಪ್ರಮಾಣ ಹೆಚ್ಚಳ ಆಗಬಹುದು ಅಂತ ಈಗ ಬರ್ತಾ ಇರುವಂಥ ವರದಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಒಂದು 28 ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತೆ ಮುಂದಿನ 72 ಗಂಟೆಗಳಲ್ಲಿ ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಮಳೆ ಆಗುತ್ತೆ, ಏನೇನಾಗುತ್ತೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರಾವಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಕರಾವಳಿ ಭಾಗಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿರೋದು. ಎಲ್ಲೆಲ್ಲಿ? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಈಗ ಕೇರಳಂಗೆ ಮಳೆ ಪ್ರವೇಶ ಆದಾಗಲೇ ಈ ಮುಂಗಾರು ಪ್ರವೇಶ ಆದಂತಹ ಸಮಯದಲ್ಲಿ ಈ ಕರಾವಳಿ ಭಾಗದಲ್ಲಿ ವ್ಯಾಪಕವಾದಂಥ ಮಳೆ ಆಗುತ್ತೆ ಅಂತ ಬಂತು. ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯಿತು, ಅದಾದ ನಂತರ ಕೊಂಚ ಕಡಿಮೆ ಆಗಿತ್ತು. ಇದೀಗ ಮತ್ತೆ ಮಳೆ ಆಗುತ್ತೆ ಅಂತ ವರದಿಗಳು ಬರ್ತಾ ಇದೆ. ಜುಲೈ 29ರಿಂದ 31 ತನಕ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಆಗ್ಬೋದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುತ್ತೆ ಅಂತ ವರದಿಗಳನ್ನು ಕೊಟ್ಟಿದ್ದಾರೆ. ಮೀನುಗಾರರು ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅಂತ ಹವಾಮಾನ ಇಲಾಖೆ ಖಡಕ್ ಸೂಚನೆ ಕೊಟ್ಟಿದೆ. ತಗ್ಗು ಪ್ರದೇಶದ ಜನ ಮತ್ತು ಎಲ್ಲೆಲ್ಲಿ ಭೂಕುಸಿತದ ಭೀತಿ ಇದೆ ಅಲ್ಲಿಯ ಜನ ಸುರಕ್ಷಿತವಾಗಿ ಬೇರೆ ಬೇರೆ ಸ್ಥಳಗಳಿಗೆಲ್ಲ ಹೋಗಬೇಕು ಅಂತ ಅಲ್ಲಿಯ ಜಿಲ್ಲಾಡಳಿತಗಳು ಸೂಚನೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ ರಾಜ್ಯದ 28 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಆರೆಂಜ್ ಅಲರ್ಟು ಕರಾವಳಿ ಭಾಗದ 3 ಜಿಲ್ಲೆಗಳು, ಅದು ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ. ಇದಕ್ಕೆ 28 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು. ಅದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಇಡೀ ರಾಜ್ಯಕ್ಕೆ ಮಳೆ ಆಗಬಹುದು ಅಂತ ವರದಿ ಹೇಳ್ತಾ ಇದೆ. ಬೆಳಗಾವಿ, ಧಾರವಾಡ, ಕಲಬುರಗಿ, ಮೈಸೂರು, ಮಂಡ್ಯದಲ್ಲಿ ವರುಣನ ಅಬ್ಬರ ಆಗುತ್ತೆ ಅಂತ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಬಿರುಗಾಳಿ ಬೀಸುತ್ತೆ ಅಂತ ಅವರೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ಗದಗ, ಹಾವೇರಿ, ಬೆಳಗಾವಿ, ಧಾರವಾಡ ಈ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಜಿಟಿ ಮಳೆ ಬರ್ತಾ ಇರೋದನ್ನು ನಾವೆಲ್ಲ ನೋಡ್ತಿದ್ದೀವಿ. ಅದರ ಪ್ರಮಾಣ ಇದೀಗ ಹೆಚ್ಚಳ ಆಗುತ್ತೆ ಅಂತ. ಆಗಸ್ಟ್ 1ರ ತನಕ ಅಂದರೆ ಮುಂದಿನ 3-4 ದಿನಗಳ ಕಾಲ ಈ ಮುಂಗಾರಿನ ಹವಾ ಮುಂದುವರಿಯುತ್ತೆ ಅಂತ ನಾವು ಮೊನ್ನೆ ಇದೇ DNL ನೋಡಿದ್ವಿ. 31ನೇ ತಾರೀಕನ್ನು ಬಿಟ್ಟು ಉಳಿದ ದಿನಗಳ ಕಾಲ ಮಳೆ ಆಗುತ್ತೆ ಅಂತ. ಇದೀಗ ಅದರ ಪ್ರಮಾಣ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ನಗರ, ಗ್ರಾಮಾಂತರ, ಬೆಳಗಾವಿ, ಧಾರವಾಡ, ಕಲಬುರಗಿ, ಮೈಸೂರು, ಮಂಡ್ಯ ಸೇರಿದಂತೆ 28 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಅಲ್ಲಿ ಎಷ್ಟು ಮಳೆ ಆಗುತ್ತೆ, ಏನು ಎತ್ತಂತ ನೋಡೋಣ. ಹಾಗಾದರೆ ಮಳೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ, ಏನು ಎತ್ತ, ಡೀಟೇಲ್ಸ್ ನೋಡೋಣ. ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡದ ಹೊನ್ನಾವರದಲ್ಲಿ 102 ಮಿಲಿಮೀಟರ್ ಮಳೆಯಾಗಿದೆ. ಎಲ್ಲಿ? ಉತ್ತರ ಕನ್ನಡದ ಹೊನ್ನಾವರದಲ್ಲಿ 102 ಮಿಲಿಮೀಟರ್. ದಕ್ಷಿಣ ಕನ್ನಡದ ಸುಳ್ಯ, ಉಡುಪಿಯ ಕಾರ್ಕಳದಲ್ಲಿ 99 ಮಿಲಿಮೀಟರ್ ಮಳೆಯಾಗಿದೆ ದಾಖಲಾಗಿದೆ. ಮಲೆನಾಡಿನ ಆಗುಂಬೆಯಲ್ಲಿ 81.2 ಮಿಲಿಮೀಟರ್ ಮಳೆಯಾಗಿದೆ. ಶೃಂಗೇರಿಯ ಕಿಗ್ಗದಲ್ಲಿ 52 ಮಿಲಿಮೀಟರ್ ಮಳೆಯಾಗಿದೆ. ಕೊಡಗಿನಲ್ಲಿ ಈ ಬಾರಿ ನಿರೀಕ್ಷೆಗಿಂತ ಕಡಿಮೆ ಮಳೆಯಾಗಿದೆ. ಸಹಜವಾಗಿ ಕೊಡಗಿನಲ್ಲಿ ಮಳೆ ಕಡಿಮೆ ಆಗಿದ್ದ ಕಾರಣಕ್ಕಾಗಿಯೇ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಅದು ಕಡಿಮೆ ಆಗಿದೆ ಅಂತ. ಮಲೆನಾಡು ಮತ್ತು ಕರಾವಳಿಯ ಭಾಗದಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ ಎನ್ನುವಂತಹ ವರದಿಗಳು ಬರ್ತಾ ಇದೆ. ಹೀಗಾಗಿ ಏನು ನೋಡೋಣ. ಇವೆಲ್ಲದರ ನಡುವೆ ಬೆಂಗಳೂರಿಗರಿಗೆ ಒಂದು ಕೂಲ್ ಸುದ್ದಿ ಬಂದಿದೆ. ಮೊನ್ನೆ ಒಂದು ಹಾಟ್ ಸುದ್ದಿ ಬಂದಿತ್ತು ನಮಗೆ. ಇದೇ ಬೆಂಗಳೂರಿನ HALನಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಯಾವಾಗ? ಇದೇ ಜುಲೈ ತಿಂಗಳಲ್ಲಿ. ನಾವು ಒಂದು ಕ್ಷಣ ಬಿದ್ದುಬಿಟ್ಟಿದ್ವಿ. ನಾವು ಮಳೆಗಾಲದಲ್ಲಿದ್ದೆವು, ಬೇಸಿಗೆ ಕಾಲದಲ್ಲಿದ್ದೆವು. 36-37 ಡಿಗ್ರಿ ಸೆಲ್ಸಿಯಸ್ ರಾಯಚೂರು ಆ ಭಾಗದಲ್ಲ ದಾಖಲಾಗ್ತಿತ್ತು. ನೀವು ಬೆಂಗಳೂರಲ್ಲೇ 32 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಇದೀಗ ಕೂಲ್ ಅಂತ ಹೇಳ್ತಿದ್ದಾರೆ. ಮೋಡ ಕವಿದ ವಾತಾವರಣ ಇರುತ್ತೆ, ಸಾಧಾರಣ ಮಳೆ ಆಗ್ಬೋದು ಅಂತೆಲ್ಲ ಹೇಳ್ತಿದ್ದಾರೆ. 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ತಂಪಾದ ಗಾಳಿ ಬೀಸುತ್ತೆ ಬೆಂಗಳೂರಿನಲ್ಲಿ. ತಾಪಮಾನದಲ್ಲಿ ಇಳಿಕೆ, ಬೆಂಗಳೂರಿಗೆ ಸೆಕೆಯಿಂದೆಲ್ಲ ಮುಕ್ತಿ ಆಗುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ತಾಪಮಾನ ಕಡಿಮೆ ಆಗುತ್ತೆ. ತಿಂಗಳಾಂತ್ಯದವರೆಗೂ ಕೂಡ ಮೋಡ ಮತ್ತು ಮಳೆಯ ಆಟ ಎಲ್ಲ ಮುಂದುವರಿಕೆ ಅಂತೆಲ್ಲ ಹೇಳ್ತಿದ್ದಾರೆ. ತೀವ್ರ ಸೆಕೆ ಆಗ್ತಾ ಇದ್ದೆ ನಾವು ಮಳೆಗಾಲದಲ್ಲಿ ಇದ್ದಾಗಲೂ ಕೂಡ ಈ ಸಮಯದಲ್ಲಿ ಬೆಂಗಳೂರಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿದರೆ ಈ ಪ್ರಮಾಣದಲ್ಲಿ ತಂಪನಾದಂತಹ ವಾತಾವರಣ ಇರಬೇಕಾಗಿತ್ತು. ಆದರೆ ಈ ಬಾರಿಯೂ ಕೂಡ ಮಳೆಗಾಲದಲ್ಲೂ ಕೂಡ ಸೆಕೆಯನ್ನು ಅನುಭವಿಸ್ತಾ ಇದ್ವಿ. ಆದರೆ ಇದೀಗ ವರುಣದೇವನ ಕಾರಣದಿಂದ ತಂಪು ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ತಂಪಾದ ಗಾಳಿಯೊಂದಿಗೆ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಮಳೆ ಆಗ್ಬೋದು ಅಂತ ವರದಿಗಳು ಬರ್ತಾ ಇರೋದು. ಹೀಗಾಗಿ ಬೆಂಗಳೂರಿನ ವಿಚಾರದಲ್ಲಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ವಾಯುಭಾರ ಕುಸಿತದ ಪರಿಣಾಮ ಇದು. ಇಷ್ಟು ದಿನಗಳ ಕಾಲ ಎಲ್ಲಿನೋ ಕಾರಣಕ್ಕಾಗಿ ಮಳೆ ಆಗ್ತಾ ಇರಲಿಲ್ಲ ಅಂತೆಲ್ಲ ವರದಿ ನೋಡಿದ್ವಿ. ಇದೀಗ ವಾಯುಭಾರ ಕುಸಿತಿದ್ದರ ಪರಿಣಾಮವಾಗಿ ಇಡೀ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಳೆ ಆಗಬಹುದು ಅಂತ. ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ಕಡಿಮೆ ಒತ್ತಡದಿಂದ ಮಳೆ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಸುಳಿಗಾಳಿಯ ಪ್ರಭಾವ ಈ ಕಾರಣ ಮಳೆ ಆಗ್ಬೋದು ಅಂತ. ಜುಲೈ 29ರಿಂದ ಅಂದರೆ ನಾಳೆಯಿಂದ ಆಗಸ್ಟ್ 1ರ ತನಕ ಇಡೀ ರಾಜ್ಯದಾದ್ಯಂತ ಮಳೆಯ ಪ್ರಮಾಣ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕೃಷಿ ಚಟುವಟಿಕೆಗೆ ಈ ಪ್ರಸಕ್ತ ಸಾಲಿನ ಮುಂಗಾರು ಒಂದು ಪೂರಕವಾಗಿ ಕೆಲಸವನ್ನು ಮಾಡುತ್ತೆ.
ರಾಜ್ಯದ ಪ್ರಮುಖ ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗುತ್ತೆ ಅಂತ. ಈ ವಾಯುಭಾರ ಕುಸಿತದ ಪರಿಣಾಮವಾಗಿ ಇದೆಲ್ಲವೂ ಕೂಡ ಆಗುತ್ತೆ ಅಂತ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಂಗಾರು ಹಂಗಾಮು ಸಂಪೂರ್ಣವಾಗಿ ಕೈ ಕೊಟ್ಟಿದ್ದನ್ನು ನೋಡಿದ್ವಿ. ಮುಂಗಾರು ಕೈ ಕೊಡ್ತು ಅನ್ನೋ ಕಾರಣಕ್ಕಾಗಿ ರೈತ ಆತಂಕದಲ್ಲಿದ್ದ. ಅದಾದ ನಂತರ ಬಿತ್ತನೆ ಆಯಿತು, ಬಿತ್ತನೆ ಆದ ನಂತರ ಮಳೆ ಬರಲಿಲ್ಲ. ಜುಲೈ ಮೊದಲ ವಾರದಲ್ಲಿ ಮಳೆ ಬಂತು, ಒನ್ಸ್ ಅಗೇನ್ ಕೈ ಕೊಟ್ಟಿದ್ದ ನೋಡಿದ್ದೀವಿ. ಇದೀಗ ವಾಯುಭಾರ ಕುಸಿತದ ಪರಿಣಾಮವಾಗಿ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಜಲಾಶಯಗಳು ಕೂಡ ಭರ್ತಿ ಆಗ್ಬೋದು ಅಂತ. ಒಂದು ವೇಳೆ ಮಳೆ ಆದರೆ ನಾವು 4ನೇ ಸುದ್ದಿಯಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಈ ನೀರಿನ ವಿಚಾರಕ್ಕೆ ಖ್ಯಾತಿ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಮಳೆ ಆದರೆ ಯಾವ ಕಾರಣಕ್ಕಾಗಿಯೂ ಕೂಡ ಸಮಸ್ಯೆ ಆಗಲ್ಲ. ನೋಡೋಣ ಏನಾಗುತ್ತೆ ಅಂತ.